ಸರ್ಪ್ರೈಸ್ ಕೂಡ. ನಾಳೆ ಹೋಗಿ ತೊಗೊಂಬರ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನವನೀತ್ ಫ್ರೆಂಡ್ ಬರ್ಡೇ ಇದೆ. ಸೊ ನವನೀತ್ನ ಸ್ಕೂಲಿಂದ ಪಿಕ್ ಮಾಡಿ ನಾಳೆ ಇದೆ. ಸೊ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವಿಬ್ಬರು ಹೋಗಿ ಕೇಕ್ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮನೆ ಹತ್ರ ಇರೋ ಒಂದು ಶಾಪಿಂಗ್ ಸೆಂಟರ್ಗೆ. ನೋಡುವ ನಮಗೆ ಇಷ್ಟ ಆಗೋವಂಥ ಕೇಕ್ ಸಿಗುತ್ತಾ ಅಂತ. ನವನೀತ್ಗೂ ಜೀವನ್ಗೂ ಚಾಕ್ಲೇಟ್ ಫ್ಲೇವರೇ ಇಷ್ಟ. ಸೊ ಚಾಕ್ಲೇಟ್ ಫ್ಲೇವರ್ ಇರೋವಂಥದ್ದೇ ನೋಡ್ತಿದ್ದೀವಿ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ. ನೀನೇನಾದರೂ ಸರ್ಪ್ರೈಸ್ ಪ್ಲಾನ್? No, not really. But I'm gonna do today. You're getting what? I'm gonna do one today. You do one today. Okay. ಅದನ್ನ ತೋರಿಸುವ. Okay. ಸೊ ಇದು ಕ್ಲಾತ್ ಸ್ಟೋರಿಗೆ ಬಂದಿದ್ದೀವಿ. ನವನೀತನ ಬ್ಯಾಗು ಹಿಡ್ಕೊಂಡು ಅಡ್ಡಾಡ್ಬೇಕು ಇವಾಗ. ನವನೀತನ ಬ್ಯಾಗೇ ಒಂದಕ್ಕೆ ಎಷ್ಟು ಕೆ ಜಿ ಇದೆ ನವನೀತ್? 2 kg. ಓಕೆ, ಲೆಟ್ಸ್ ಗೋ ಇನ್ಸೈಡ್. ಸೊ ಇವಾಗ ನಾವು ಗಿಫ್ಟ್ ತೊಗೊಂಡು ಇಲ್ಲೇ ಗಿಫ್ಟ್ ರ್ಯಾಪರು ಇಟ್ಟಿರ್ತಾರೆ, ಅದನ್ನು ಗಿಫ್ಟ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇದು ಶಾಪಿಂಗ್ ಇದು ಮಾಲು. ಅಲ್ಲೇ ಹೊರಗಡೆ ಈ ಥರ ಗಿಫ್ಟದು ಇದನ್ನ ಇಟ್ಟಿರ್ತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ರೊಟೇಟ್ ಮಾಡಿಕೊಂಡು ಎಳ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಎಲ್ಲ ಕತ್ರಿ ಸಿಸರ್ ಇಟ್ಟಿರ್ತಾರೆ. ಆಮೇಲೆ ಇದೆಲ್ಲ ನೋಡಿ ಮಕ್ಕಳಿಗೆ ಅಂತ ಮಾಡಿರೋದು. ಮಕ್ಕಳು ಅಲ್ಲಿ ಕೂರಿಸ್ಕೊಂಡು ಹಿಂದ್ಗಡೆ ಶಾಪ್ ಕಾರ್ಟ್ ಥರ ಮಾಡ್ಕೊಳಕ್ಕೆ ಮಾಮೂಲಿನೂ ಇರುತ್ತೆ, ಸಣ್ಣದು ದೊಡ್ಡದು ಎಲ್ಲ ಥರನೂ ಇರುತ್ತೆ. ಸೊ ನಾವಿವಾಗ ಗಿಫ್ಟ್ ತೊಗೊಂಡಿದ್ದೀವಿ. ನಿಮಗೂ ಸರ್ಪ್ರೈಸ್ ಕೂಡ ನಾಳೆ ಅವ್ರು ಓಪನ್ ಮಾಡಿದ್ಮೇಲೆ ನಿಮಗೂ ತೋರಿಸ್ತೀವಿ. ಹೌದಾ ನವನೀತ್? ನವನೀತಿಗೆ ಸಾಕಾಗಿದೆ, ಸ್ಕೂಲಿಂದ ಡೈರೆಕ್ಟಾಗಿ ಕರ್ಕೊಂಬಂದಿದ್ದೆ. ಇವಾಗ ಮನೆಗೆ ಹೋಗಿ ಅವನಿಗೆ ಪಾಸ್ತಾ ಅಂತ ಮಾಡುವ. ಕಾರ್ಟ್ಗಳು ಇರುತ್ತೆ. ಇಲ್ಲಿ ನೀವು ₹1 ಅಷ್ಟು 50 ಸೆಂಟ್ ಅಷ್ಟು ಕಾಯಿನ್ ಹಾಕಿದರೆ ಇದು ಓಪನ್ ಆಗುತ್ತೆ. ಅಲ್ಲಿ ಇವರೇ ಕೊಡ್ತಾರೆ ಪ್ಲಾಸ್ಟಿಕ್ದು, ಅಥವಾ ನಿಮ್ಮ ಹತ್ರ 50 ಸೆಂಟ್ ಇದ್ದರೆ ವಾಪಸ್ ಇಡುವಾಗ ತೊಗೋಬೋದು. ಬಾ, ಇಲ್ಲಿ ಇದು ಯಾರಾದರೂ ಆನ್ಲೈನ್ ಆರ್ಡರ್ ಮಾಡಿದರೆ ಏನಾದರೂ ತೊಗೊಂಡು ಡೆಲಿವರಿ ಮಾಡೋರು ತೊಗೋಬೋದು. ಈಗ ಮುಗಿಸ್ಕೊಂಡು ಅಲ್ಲಿ ಬಸ್ ಸ್ಟಾಪ್ ಇದೆ. ಸೊ ಬಸ್ಸಿಗೆ ಹೊರಡಬೇಕು. ಬಸ್ಸಿಗೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. 4 ಸಿಗ್ನಲ್ ಒಂದೇ ಸಲ ಇದೆ, ಆದರೆ ಒಂದೇ ಸಲ ಗ್ರೀನ್ ಆಗುತ್ತೆ. ಸೊ ಇಟ್ಸ್ ಓಕೆ. ಸೊ ಡಿಸ್ಪ್ಲೇಯಲ್ಲಿ ನಮ್ಮದು 7 ಮಿನಿಟ್ಸ್ ತೋರಿಸ್ತಾ ಇದೆ. ವೆಯ್ಟ್ ಮಾಡಬೇಕು 7 ಮಿನಿಟ್ಸ್. ಇಲ್ಲಿ ಯಾವುದೋ ಒಂದು ಕಂಪ್ನಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಬ್ಯಾಂಕಿಂಗ್. ಇವಾಗ ಹೋಗಿದ್ದು ಮಾಲ್ ಇದೆ. ಇವಾಗ ನಾವು ಬಸ್ ಸ್ಟಾಪಲ್ಲಿ ಬಂದು ಇಳಿದು ನಮ್ಮ ಏರಿಯಾಗೆ ಬಂದಿದ್ದೀವಿ. ಇವಾಗ ನೆಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆ ನಮ್ಮದು ನೇಬರ್ಹುಡ್ ಹೆಂಗಿದೆ, ಮನೆ ಹೆಂಗಿದೆ? ಇದು ಫುಲ್ ರೆಸಿಡೆನ್ಷಿಯಲ್ ಏರಿಯಾನೇ, ಕಮರ್ಷಿಯಲ್ ಅಲ್ಲ. ಸೊ ಐ ಮೀನ್ ಇಲ್ಲೆಲ್ಲ ಶಾಪ್ಸ್ ಯಾವುದು ಹತ್ರ ಇರಲ್ಲ, ಆಯಿತಾ? ನಿಮಗೆ ಬೇಕು ಅಂತ ಅಂದ್ರೂ ಏನೋ ಇಮ್ಮಿಡಿಯೇಟಾಗಿ ಬೇಕು ಅಂತ ಅಂದರೆ ಯಾವುದೂ ಸಿಗೋಲ್ಲ. ನೀವು ಕಾರಲ್ಲಿ ಹೋಗಬೇಕು, ಇಲ್ಲ ಸ್ವಲ್ಪ ದೂರ ಹೋಗಬೇಕು, ಹೋಗಿ ತೊಗೊಂಬರ್ಬೇಕು. ಸೊ ವೀಕ್ಲಿ ಪ್ಲ್ಯಾನ್ ಕರೆಕ್ಟಾಗಿ ಮಾಡಿ ಎವ್ರಿ ಫ್ರೈಡೇ ಅಥವಾ ಸ್ಯಾಟರ್ಡೇ ಹೋಗಿ ತೊಗೊಂಬರ್ತೀವಿ. ಗಿಫ್ಟ್ ತೊಗೋಬೇಕಿತ್ತು, ಕೇಕ್ ತೊಗೋಬೇಕಿತ್ತು ಅಂತ ಹೋಗಿದ್ದು ಅಷ್ಟೇ. ಓಕೆ, ನಾವು ಇವಾಗ ನಮ್ಮ ನೇಬರ್ಹುಡ್ನ ನಿಮಗೆ ತೋರಿಸ್ತೀವಿ. ಇಲ್ಲೆಲ್ಲ ಕಾಂಪೌಂಡ್ ಥರ ಏನು ಕಾನ್ಸೆಪ್ಟೇ ಇರಲ್ಲ, ಆಯಿತಾ? ಅಂದರೆ ಕಲ್ಲಲ್ಲಿ ಮಾಡೋದು ಆ ಥರ ಎಲ್ಲ. ಇವರು ಇದೇ ಥರ ಗಿಡ ಮರಗಳನ್ನೇ ಬೆಳೆಸ್ಕೊಂಡು ಮುಂದೆ ಲಾನ್ ಮಾಡಿಕೊಂಡು ಇದು ಮಾಡಿರ್ತಾರೆ. ಸೊ ಗಿಡಗಳು ಇದು ಎಲ್ಲ ಇಟ್ಕೊಂಡು ಈ ಥರ ಲಾನು ಗಾರ್ಡನ್ನು ಮಾಡ್ಕೊಂಡಿರ್ತಾರೆ. ಸೊ ಕಾಂಪೌಂಡ್ ಆ ಥರ ಏನು ಕಾನ್ಸೆಪ್ಟ್ ಇರಲ್ಲ. ಆಮೇಲೆ ಇಲ್ಲಿ 3 ಥರ ಡಸ್ಟ್ಬಿನ್ನು ಕಮ್ಯೂನ್ ಅಂದರೆ ಪ್ರತಿ ಒಂದು ಏರಿಯಾಗೂ ಕಮ್ಯೂನ್ ಅಂತ ಇರುತ್ತೆ, ಗೌರ್ಮೆಂಟ್ ಅಲಾಟೆಡ್. ನಿಮ್ದು ಏನೇ ಇಶ್ಯೂಸ್ ಇದ್ದರೂ ಅವ್ರಿಗೆ ಹೇಳ್ಬೋದು. ಅವರು ನಿಮಗೆ ಫಸ್ಟ್ ಅಂದರೆ ಈ ಏರಿಯಾಗೆ ಬಂದರೆ ಅಲ್ಲೋಗಿ ರಿಜಿಸ್ಟರ್ ಆಗಬೇಕು. ರೆಸಿಡೆಂಟ್ ರಿಜಿಸ್ಟ್ರೇಷನ್ ಅಂತ ಏನೋ ಬರುತ್ತೆ, ಅದನ್ನು ರಿಜಿಸ್ಟರ್ ಆಗಬೇಕು, ಎಷ್ಟು ಜನ ಇದ್ದೀರಾ, ಎಲ್ಲಿ ಅಂತ. ಸೊ ನಿಮಗೆ ಏನೇ ಪೋಸ್ಟು ಪ್ರತಿಯೊಂದು ಅದ್ರ ಥ್ರೂನೇ ಬರೋದಲ್ವ. ಸೊ ಅಲ್ಲಿ ರಿಜಿಸ್ಟರ್ ಆಗಬೇಕು. ನಿಮ್ಗೆ ಏನೇ ಇಶ್ಯೂಸ್
ಇಶ್ಯೂಸ್ ಇದ್ರೂ ಅಲ್ಲೇ ತೋರಿಸ್ಕೋಬೋದು. ಆಮೇಲೆ ಅದೇ ಡಸ್ಟ್ಬಿನ್ ಬಗ್ಗೆ ಹೇಳ್ತಿದ್ನಲ್ವ, ಸೊ ಅವರೇ ಈ ಥರ ನೋಡ್ತಿದ್ದೀರಲ್ವ, ಇದೇ ಥರ 3 ಬಾಕ್ಸ್ ಕೊಟ್ಟಿರ್ತಾರೆ. ಒಂದು ಡ್ರೈ ಕಸಾಗೆ, ಒಂದು ಅಂದರೆ ಪೇಪರ್ಸ್ಗಳಿಗೆ, ಒಂದು ಪ್ಲಾಸ್ಟಿಕ್ಗಳಿಗೆ ಕವರ್ ಕೊಡ್ತಾರೆ ದೊಡ್ಡದು, ಅದು ಅದರಲ್ಲಿ ಹಾಕಬೇಕು. ಆಮೇಲೆ ಆರ್ಗ್ಯಾನಿಕ್ ಇದಕ್ಕೆ ಆ ಥರದ್ದೆಲ್ಲ ಕೊಟ್ಟಿರ್ತಾರೆ 3 ಬಾಕ್ಸು. ಸೊ ವೀಕಲ್ಲಿ ಒಂದೊಂದಕ್ಕೆ ಒಂದೊಂದು ದಿನ ಇರುತ್ತೆ. ಅಂದರೆ ವೆನ್ಸ್ಡೇ ಅಂದರೆ ಇದು ಕಿಚನ್ ವೇಸ್ಟು, ಆ ಥರ ವೆಟ್ ವೇಸ್ಟು ಅವಕ್ಕೆಲ್ಲ ಇರುತ್ತೆ. ಫ್ರೈಡೇಸ್ ಡ್ರೈ ಕಸ, ಆಮೇಲೆ ಸ್ಯಾಟರ್ಡೇ ಪ್ಲಾಸ್ಟಿಕ್ದು ಆ ಥರ ಇರುತ್ತೆ. ಆಮೇಲೆ ಮನೆಗೆ ಯಾರಾದರೂ ಶಿಫ್ಟ್ ಮಾಡಿದಾಗ ತುಂಬ ಸಾಮಾನಾಗಿರುತ್ತಲ್ಲ, ಅದು ವೀಕ್ಲಿ ಅಲ್ಲ ಒನ್ಸ್ ಇನ್ 2 ವೀಕ್ಸ್ ಇರುತ್ತೆ. ಸೊ ಅದನ್ನು ತಕ್ಕಂಗೆ ನಾವು ಮನೆ ಹೊರಗಡೆ ಇಟ್ಟರೆ ಆಯಿತು, ಅದರದ್ದೇ ಗಾಡಿ ಬರುತ್ತೆ, ಅವರೇ ಪಿಕ್ ಮಾಡಿಕೊಂಡು ತೊಗೊಂಡೋಗ್ತಾರೆ. ಬೆಳಗ್ಗೆನೇ ಅಥವಾ ಹಿಂದಿನ ದಿನ ಇಟ್ಟರೆ ಆಯಿತು. ಇದು ನಮ್ಮದು 3rd ರೋಡಲ್ಲಿ ಬರುತ್ತೆ ಮನೆ. ಸೊ ಹೋಗುವ ನೋಡಿ, ಇದು ಎಷ್ಟು ದೊಡ್ಡ ಕಾಂಪೌಂಡು. ಆಮೇಲೆ ಇದು ಮನೆ ಒಂದು ಆಲ್ಮೋಸ್ಟ್ ಎಲ್ಲರದು 60-80 ಆ ಥರನೇ ಇರುತ್ತೆ ಮನೆ. ಸೊ ಅವ್ರ ಹಿಂದ್ಗಡೆ ಎಲ್ಲ ಆಟ ಆಡೋದು, ಸಮ್ಮರ್ ಬಂತೆ ಅಂದರೆ ಫುಲ್ ಸೆಟ್ ಮಾಡ್ಕೊಂಬಿಟ್ಟಿರ್ತಾರೆ. ವಾಟರ್ ಪೂಲ್ ಥರ ಮಾಡ್ಕೊಳೋದು ಅಥವಾ ಏನು ಬೇಕೋ ಅದು ಎಲ್ಲ ಥರನೂ ಮಾಡ್ಕೊತಾರೆ. ಸೊ ದೇ ಯೂಶ್ವಲಿ ಪ್ರಿಫರ್ ಟು ಈಟ್ ಔಟ್ಸೈಡ್, ಬಾರ್ಬೆಕ್ಯೂ ಮಾಡ್ಕೊಳಕ್ಕೆ, ಸನ್ನಲ್ಲಿರೋಕ್ಕೆ ಇಷ್ಟಪಡ್ತಾರೆ. ನೋಡಿ, ನಮ್ಮದು ಬೆಟ್ಟದ ಮೇಲಿದೆ ಒಂದು ಸ್ವಲ್ಪ ಮನೆ, ಕೆಳಗಡೆಯಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಯಾವುದೋ ಒಂದು ಮನೇನ ಡೆಮಾಲಿಷ್ ಮಾಡಿ ಹೊಸದು ಕನ್ಸ್ಟ್ರಕ್ಟ್ ಏನೋ ಮಾಡ್ತಿದ್ದಾರೆ. ಹಾಂ, ಕರೆಕ್ಟ್, ಇದು ಡೆಮಾಲಿಷ್. ಅದೊಂದು ನಾನು ನಿಮಗೆ ಅಕಸ್ಮಾತ್ ಆಪರ್ಚುನಿಟಿ ಸಿಕ್ಕರೆ ತೋರಿಸ್ತೀನಿ. ಇಲ್ಲಿ ಡೆಮಾಲಿಷ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ಒಂದು ಚೂರು ಧೂಳು ಕಸ ಏನೂ ಆಗಲ್ಲ ಆಯಿತಾ. ಫುಲ್ ಡೆಮಾಲಿಷ್ ಮಾಡೋಕ್ಕೂ ಮುಂಚೆ ಫುಲ್ ಸರೌಂಡಿಂಗ್ ಕವರ್ ಮಾಡಿಬಿಡ್ತಾರೆ ಪ್ಲಾಸ್ಟಿಕ್ಕಲ್ಲಿ. ಅದು ಆಮೇಲೆ ಫುಲ್ ಎಲ್ಲ ಕಡೆನೂ ಕವರ್ ಮಾಡ್ತಾರೆ. ಕವರ್ ಮಾಡಿಬಿಟ್ಟು ಅದನ್ನು ಡೆಮಾಲಿಷ್ ಮಾಡ್ತಾರೆ. ನಿಮಗೆಲ್ಲೂ ಧೂಳು ಸ್ಪ್ರೆಡ್ ಆಗಲ್ಲ, ಎಂಥ ಇದೂ ಪ್ರಾಬ್ಲಮ್ಮು ಆಗಲ್ಲ. ಏನೋ ಏನು ಮಾಡ್ತಿದ್ದಾರೋ ನಮಗೂ ಗೊತ್ತಿಲ್ಲ. ಇಲ್ಲಿ ನೋಡುವ, ನಮ್ಮದು ಇದೇ ರೋಡು. ಇದು ಪಾರ್ಕ್ ನಿಮಗೆ ನೆನಪಿದ್ರೆ ನಾನು 2nd or 3rd ವ್ಲಾಗಲ್ಲಿ ತೋರಿಸಿದ್ದೆ. ಇಲ್ಲಿ ಹಿಂದ್ಗಡೆ ಹೋದರೆ ಟ್ರೆಕ್ ಲೈನ್ ಕೂಡ ಇದೆ. ಮೇ ಬಿ 3rd ವ್ಲಾಗ್ ಅನಿಸಿದೆ ಟ್ರೆಕ್ಕಿಂಗ್ ಮಾಡೋದು. ಸೊ ಅದೇ, ಇದು ಮುಂದ್ಗಡೆ ಇಲ್ಲಿ ಇದು ಪಾರ್ಕ್ ಇದೆ, ಆಟ ಆಡೋಕ್ಕೆ. ಅಲ್ಲಿ ಹಿಂದೆ ಟ್ರೆಕ್ ಲೈನ್ ಇದೆ. ಆಮೇಲೆ ಅಲ್ಲಿ ಒಂದು ಗ್ರೌಂಡ್ ಇದೆ ಆಟ ಆಡೋಕ್ಕೆ, ಇಲ್ಲೂ ಆಟ ಆಡ್ಬೋದು. ಸೊ ನಿಮಗೆ ನೆನಪಿದ್ರೆ ಇದು ನಮ್ಮ ಮನೆ ರೋಡು. ಇವಾಗ ಇನ್ನು ಒಂದು ಸ್ವಲ್ಪ ದೂರ ಹೋದರೆ ನಾವು ಮನೆ ಒಳಗೆ ಹೋಗ್ತೀವಿ. ನೋಡಿ, ಆವಾಗಲೇ ಹೇಳಿದಾಗೆ ಇದೇ ಥರ ಗಿಡಗಳೆಲ್ಲ ಕಾಂಪೌಂಡ್ ಮಾಡಿಕೊಂಡು ಎವ್ರಿ ಟೈಮ್ ಅದನ್ನು ಮೇಂಟೈನ್ ಅಂತೂ ಮಾಡ್ತಾರೆ ಚೆನ್ನಾಗಿ. ಏನೇ ಪೋಸ್ಟ್ ಬಂದರೆ ಈ ಥರ ಪೋಸ್ಟ್ ಬಾಕ್ಸ್ ಇರುತ್ತೆ, ಅದಕ್ಕೆ ಹಾಕೋದು. ಆಮೇಲೆ ಇದು ಆ್ಯಕ್ಚುಲಿ ಕಮ್ಯೂನವ್ರಿಗೆ ರಿಕ್ವೆಸ್ಟ್ ಮಾಡಿದರು. ಅವರು ಮಂತ್ಲಿ ಒನ್ಸ್ ಬಂದುಬಿಟ್ಟು ಇದನ್ನ ಟ್ರಿಮ್ ಮಾಡೋದು, ಗಾರ್ಡನಿಂಗ್ ಅದು ಕ್ಲೀನ್ ಮಾಡೋದು, ಎಲೆಗಳೆಲ್ಲ ಬಿದ್ದಿದ್ರೆ ಅದನ್ನು ಅವರೇ ಮಾಡ್ತಾರೆ. ಸೊ ಅದು ಆ ಥರನೂ ಮಾಡ್ಬೋದು. ಇಲ್ಲಿ ತುಂಬ ಜನ ನಾವು ನೋಡ್ದಂಗೆ ಅವರವರೇ ಮಾಡ್ಕೊತಾರೆ ಎವ್ರಿ ವೀಕೆಂಡ್, ಅಥವಾ ಅವ್ರಿಗೆ ಹೆಂಗೆ ಕನ್ವೀನಿಯನ್ಸ್ ಆಗುತ್ತೋ ಆ ಥರ. ಅವ್ರಿಗೆ ಇಷ್ಟ ಅಂತ ಬಿರಿಯಾನಿ ಮಾಡಿದ್ದೀನಿ, ಎಗ್ ಬಿರಿಯಾನಿ. ಮೇಲ್ಗಡೆ ಸ್ವಲ್ಪ ಗೋಡಂಬಿ, ತುಪ್ಪ, ಫ್ರೈಡ್ ಆನಿಯನ್ಸ್, ಕೊತ್ತಂಬರಿ, ಆಮೇಲೆ ಸ್ಕ್ರಾಂಬಲ್ಡ್ ಎಗ್ ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ದಮ್ ಹಿಡಿಯೋಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ. ಇಲ್ಲಿ ದಮ್ಗೆ ಇಟ್ಟೆಲ್ಲ ಯೂಸ್ ಮಾಡಲ್ಲ ನಾನು, ಬಟ್ ಇದೂ ಚೆನ್ನಾಗೇ ಆಗುತ್ತೆ. ನೋಡುವ ಹೆಂಗಾಗುತ್ತೆ ಟೇಸ್ಟ್ ಅಂತ. ಸೊ ನೀವು ನೋಡ್ತಾ ಇದ್ರೆ ನಮ್ದು ಕಾರ್ ಹಿಂದ್ಗಡೆ ಟೈರ್ಗಳಿದೆ, ನಮ್ಮ ಸೀಟ್ ಹಿಂದ್ಗಡೆ. ಸೊ ಎಲ್ಲಿಗೆ ಹೋಗ್ತಿದ್ವಿ? ಕಾರ್ ಟೈರ್ ಚೇಂಜ್ ಮಾಡಿಸ್ಬೇಕು. ವರ್ಷದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರ ಬಿಡ್ತಾರ ಜನ. ಇಲ್ಲಿ ವಿಂಟರ್ ಟೈರ್, ಸಮ್ಮರ್ ಟೈರ್ ಚೇಂಜ್ ಮಾಡ್ಸೋಕ್ಕೆ ಮೆಕ್ಯಾನಿಕ್ ಶಾಪ್ಗಂತೂ ಹೋಗ್ಲೇಬೇಕು. ಕೆಲವು ಜನ ಆಲ್ ವೆದರ್ ಟೈರ್ ಹಾಕ್ಸ್ಕೊತಾರೆ, ಅದು ಓಕೆ. ಬಟ್ ನಮ್ದು ಆ ಥರ ಟೈರ್ ಇಲ್ಲ. ಬೇಸಿಗೆ ಕಾಲದಲ್ಲಿ ಬೇಸಿಗೆ ಟೈರು, ಇವಾಗ ವಿಂಟರ್ ಟೈರ್ ಇದೆ ನಮ್ಮ ಕಾರಲ್ಲಿ. ಚೇಂಜ್ ಮಾಡಿಸ್ಬೇಕು, ಒಂದು ಪ್ರದಕ್ಷಿಣೆ ಆಗಬೇಕು ಇವ್ರು ಮೆಕ್ಯಾನಿಕ್ ಶಾಪ್ಗೆ ಹೋಗ್ಬಿಟ್ಟು. ಹೌದು. ಏನಕ್ಕೆ ಅಂದರೆ ಇಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ.
ಇದು ಸಾರಿ ಕಾರ್ದು ಏನು ಅಂದರೆ ಟ್ರಾಫಿಕ್ ರೂಲ್ಸ್ ಆಗಲಿ ಪ್ರತಿಯೊಂದು ರೂಲ್ಸ್. ಫಾರ್ ಎಕ್ಸಾಂಪಲ್ ಕಾರ್ ಸೀಟ್, ಮಕ್ಕಳಿಗೆ ಕಾರ್ ಸೀಟ್ ಇಲ್ಲ ಅಂತ ಅಂದರೆ 150 ಸೆಂಟಿಮೀಟರ್ ತನಕನೂ ಕಾರ್ ಸೀಟ್ ಬೇಕಾಗುತ್ತೆ. ಬೂಸ್ಟರ್ ಸೀಟು ಅಥವಾ ಕಾರ್ ಸೀಟ್ ಡಿಪೆಂಡ್ ಆನ್ ದ ಹೈಟ್ ಹಾಕಲೇಬೇಕು. ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವು, ಆಮೇಲೆ ಸಿಗ್ನಲ್ ಜಂಪ್ ಮಾಡೋದು, ಸ್ಪೀಡ್ ಲಿಮಿಟು, ಮಾಮೂಲಿ ಏನೇನು ರೂಲ್ಸ್ ಟ್ರಾಫಿಕ್ ರೂಲ್ಸ್ ಇದೆಯೋ ಅದು ಇಲ್ಲೂ ಇದೆ. ಆಮೇಲೆ ಬಟ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಫೈನ್ ಮಿನಿಮಮ್ 80 ಯೂರೋ, ಮಿನಿಮಮ್ನ ಹೇಳ್ತಾ ಇದ್ದು, ಅದು 300 ಯೂರೋ ತನಕನೂ ಹೋಗುತ್ತೆ. ಅಂದರೆ 80 ಅಂದರೆ 8,000 ಇಂದ 30,000 ತನಕನೂ ಹೋಗುತ್ತೆ. ಇಟ್ಸ್ ನಾಟ್ ಓನ್ಲಿ ಫೈನ್, ಇಲ್ಲಿ ಪ್ರತಿಯೊಬ್ಬ ಡ್ರೈವರ್ಗೆ 12 ಪಾಯಿಂಟ್ಸ್ ಅಂತ ಕೊಟ್ಟಿರ್ತಾರೆ, ಆಯಿತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ಸಿಕ್ಕಾಕೊಂಡ್ರೆ ಅವ್ರ ಫೈನ್ ಆಲ್ಮೋಸ್ಟ್ ಅದನ್ನು ಹೇಳ್ದಂಗೆ 200 ಯೂರೋ ಆ ಥರ ಇರುತ್ತೆ. ಅದಲ್ಲದೆ 4 ಪಾಯಿಂಟ್ಸ್ ತೆಗಿತಾರೆ. 4 ಪಾಯಿಂಟ್ಸ್ ಅಂದರೆ 12 ಪಾಯಿಂಟ್ಸಲ್ಲಿ 4 ಹೋಯ್ತು ನಿಮಗೆ, ಅದು ವಾಪಸ್ ರಿನ್ಯೂ ಆಗೋದು 1-2 ಇಯರ್ಸ್ ಆದಮೇಲೆ. ಸೊ ಅದು ಮಧ್ಯದಲ್ಲಿ ಮತ್ತೆ ಏನೋ ಆಯಿತು, ನೀವು ಸ್ಪೀಡ್ ಲಿಮಿಟ್ ಮಿಸ್ ಆಯಿತು, ಅಥವಾ ಚೈಲ್ಡ್ ಸೀಟ್ ಹಾಕಿಲ್ಲ, ಅಥವಾ ಬೆಲ್ಟ್ ಹಾಕಿಲ್ಲ, ಸಮಥಿಂಗ್ ಏನೋ ಒಂದು ಮಿಸ್ ಆಯಿತು ಅಂದ್ಕೊಳ್ಳಿ, ಆವಾಗ ಫೈನು ಬೀಳುತ್ತೆ. ಬಟ್ ಅದ್ರ ತಕ್ಕಂಗೆ ಚೈಲ್ಡ್ ಸೀಟಿಗೆ 2 ಪಾಯಿಂಟ್ಸ್ ಅಂದ್ಕೊಳ್ಳಿ, 2 ಪಾಯಿಂಟ್ಸ್ ಇದೆ. ನಾನು ಅದು ಎಷ್ಟು ಏನು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಎಕ್ಸೆಲ್ ಅಥವಾ ಒಂದು ಟ್ಯಾಬ್ಲರ್ ಫಾರ್ಮಲ್ಲಿ ಹಾಕಿರ್ತೀನಿ. ಸೊ 2 ಪಾಯಿಂಟ್ಸ್ ಹೋಯ್ತು. ಸೊ ಈ ಥರ ನೀವು 12 ಪಾಯಿಂಟ್ಸು ಕಳ್ಕೊಂಡ್ರೆ ಡ್ರೈವಿಂಗ್ ಲೈಸೆನ್ಸ್ ಹೋಗುತ್ತೆ. ಅದು ವಾಪಸ್ ಬರೋದು ಇಟ್ ಮೈಟ್ ಟೇಕ್ ಮಂತ್ಸ್ ಟು ಇಯರ್ಸ್, ಆಯಿತಾ. ಇವಾಗ ನೀವು ರಿಪೀಟೆಡ್ ಈ ಥರ ರಿಪೀಟೆಡ್ ಆಗಿ ಆಗ್ತಿದೆ ಅಂದರೆ ಅದು ಬ್ಯಾನ್ ಮಾಡೋದು ತುಂಬ ವರ್ಷಗಳಾಗುತ್ತೆ. ಅಥವಾ ಇಲ್ಲ ಇದು ಫಸ್ಟ್ ಟೈಮ್ ಆಗಿರೋದು ಅಂತ ಅಂದರೆ ಇಟ್ ಮೈಟ್ ಟೇಕ್ 1 year 2 year ಆ ಥರ, ಅಥವಾ ಮಂತ್ಸ್ ಆ ಥರ ತೊಗೋಬೋದು, ಡಿಪೆಂಡ್ ಆನ್ ದ ನಿಮ್ಮದು ಸರ್ಕಮ್ಸ್ಟೆನ್ಸಸ್ಸು. ಡ್ರಗ್ ತೊಗೊಂಡು ಮಾಡ್ತಾಯಿದ್ರೆ ಅವೆಲ್ಲ ತುಂಬ ಸೀರಿಯಸ್ ಅಫೆನ್ಸ್ ಆಗುತ್ತೆ. ಆಮೇಲೆ ಅದೇ ಒಟ್ಟು ನಾಟ್ ಓನ್ಲಿ ಫೈನ್, ಸ್ಟ್ರಿಕ್ಟ್ ಪಾಯಿಂಟ್ಸ್ ಹೋಗೋದೇ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ನಮಗೆ. ಸೊ ಆಮೇಲೆ ಇವಾಗ ಬಂದ್ವಿ ಅನ್ಸುತ್ತೆ, ಕರೆಕ್ಟ್ ಟೈಮಿಗೆ ಬೇರೆ ಇರಬೇಕು, ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ಯಾವುದೇ ಆಗಲಿ ಇದಂದೇ ಅಲ್ಲ, ನೀವು ಇವಾಗ ಜಸ್ಟ್ ಐಬ್ರೋಸ್ ಮಾಡಿಸ್ಬೇಕು ಅಥವಾ ಪಾರ್ಲರ್ಗೆ ಹೋಗ್ಬೇಕು ಅಂದರೆ ವಿತೌಟ್ ಅಪಾಯಿಂಟ್ಮೆಂಟ್ ನೋ ಸರ್ವಿಸ್. ಯಾಕಂದರೆ ಜನನೂ ಕಡಿಮೆ ಅಲ್ವಾ ಇಲ್ಲಿ. ಸೊ 2-3 ಇರ್ತಾರೆ. ಸೊ ಅವ್ರು ಆಕ್ಯುಪೈ ಆಗಿಬಿಟ್ರೆ ಅಲ್ಲಿಗೆ ಅವ್ರ ಕೆಲಸ ಮುಗೀತು ಅಂತಾನೆ. ಇಲ್ಲಿ ಯಾರು ಕೆಲಸ ಎಕ್ಸ್ಟೆಂಡ್ ಮಾಡೋದು ಎಕ್ಸ್ಟ್ರಾ ಕೆಲಸ ಮಾಡೋದು ಯಾರು ಮಾಡಲ್ಲ. ಸೊ ಅಪಾಯಿಂಟ್ಮೆಂಟ್ನ ಫಾಲೋ ಮಾಡಬೇಕು. ಇಲ್ಲ ಅಂತ ಅಂದರೆ